2 ವರ್ಷಗಳಿಂದ ಆರ್ಸಿಬಿ ತಂಡ ಅಬ್ಬರದ ಪ್ರದರ್ಶನ ನೀಡುತ್ತಿದೆ. ಐಪಿಎಲ್ನ ಒಳ್ಳೆ ಆಟಗಾರನನ್ನ ಆರ್ಸಿಬಿ ಫ್ರಾಂಚೈಸಿ ತಂಡವು ತನಗೆ ಬೇಕಾದವರನ್ನ ಆರಿಸಿ ಇನ್ನೂ ಕೆಲವರನ್ನ ಕೈಬಿಟ್ಟಿದೆ. ಮಿನಿ ಹರಾಜಿನಲ್ಲಿ ಈ ದಾಂಡಿಗರು ಯಾವ ತಂಡದ ಪಾಲಾಗಲಿದ್ದಾರೆ ಎಂಬ ಕುತೂಹಲ ಕ್ರಿಕೆಟ್ ಪ್ರಿಯರಲ್ಲಿತ್ತು. ಇಂಡಿಯನ್ ಪ್ರೀಮಿಯರ್ ಲೀಗ್ನ 19ನೇ ಆವೃತ್ತಿಯ ಮಿನಿ ಹರಾಜಿಗಾಗಿ ಬರೋಬ್ಬರಿ 1355 ಆಟಗಾರರು ಹೆಸರು ನೋಂದಾಯಿಸಿಕೊಂಡಿದ್ದಾರೆ. ಈ ಬಾರಿಯ ಹರಾಜಿಗಾಗಿ ಗ್ಲೇನ್ ಮ್ಯಾಕ್ಸ್ವೆಲ್ ಹೆಸರು ರಿಜಿಸ್ಟರ್ ಮಾಡಿಕೊಂಡಿಲ್ಲ. ಹಾಯ್ ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಪ್ರಿಯಾ ಸೋಮೇಶ್. ಕಳೆದ 2 ವರ್ಷಗಳಿಂದ ಆರ್ಸಿಬಿ ತಂಡ ಅಬ್ಬರದ ಪ್ರದರ್ಶನ ನೀಡುತ್ತಿದೆ. 2025ರಲ್ಲಿ ಟ್ರೋಫಿಗಳನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದ ಆರ್ಸಿಬಿ ಕನ್ನಡಿಗರ ಅಚ್ಚುಮೆಚ್ಚಿನ ಟೀಮ್. ಇದೀಗ ಮುಂಬರುವ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯ ಕುರಿತು ಈಗಾಗಲೇ ಚರ್ಚೆಗಳು ಆರಂಭಗೊಂಡಿವೆ. ಇತ್ತೀಚೆಗಷ್ಟೇ ರಿಟೆನ್ಷನ್ ಪ್ರತಿಕ್ರಿಯೆಗಳು ಮುಕ್ತಾಯವಾಗಿದ್ದು ಎಲ್ಲಾ ಫ್ರಾಂಚೈಸಿಗಳು ಅಗತ್ಯವಾದ ಆಟಗಾರರನ್ನ ಉಳಿಸಿಕೊಂಡು ಮಿಕ್ಕವರನ್ನ ಕೈಬಿಟ್ಟಿದ್ದು, ಅದರಲ್ಲೂ ಐಪಿಎಲ್ನ ಒಳ್ಳೆ ಆಟಗಾರನನ್ನ ಆರ್ಸಿಬಿ ಫ್ರಾಂಚೈಸಿ ತಂಡವು ತನಗೆ ಬೇಕಾದವರನ್ನ ಆರಿಸಿ ಇನ್ನೂ ಕೆಲವರನ್ನ ಕೈಬಿಟ್ಟಿದೆ. ಇನ್ನು ಫ್ರಾಂಚೈಸಿಯಿಂದ ಹೊರಬಿದ್ದ ಆಟಗಾರರು ಡಿಸೆಂಬರ್ 16ರಂದು ದುಬೈನಲ್ಲಿ ನಡೆಯಲಿರುವ ಮಿನಿ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಬಾರಿ ಫ್ರಾಂಚೈಸಿಗಳು ಚುಟುಕು ಕ್ರಿಕೆಟ್ನ ಸರದಾರರಾದ ಆಂಡ್ರೆ ರಸೆಲ್ ಹಾಗೂ ಗ್ಲೇನ್ ಮ್ಯಾಕ್ಸ್ವೆಲ್ ರೀತಿಯ ಆಟಗಾರರನ್ನು ಕೈಬಿಟ್ಟಿದ್ದು, ಮಿನಿ ಹರಾಜಿನಲ್ಲಿ ಈ ದಾಂಡಿಗರು ಯಾವ ತಂಡದ ಪಾಲಾಗಲಿದ್ದಾರೆ ಎಂಬ ಕುತೂಹಲ ಕ್ರಿಕೆಟ್ ಪ್ರಿಯರಲ್ಲಿತ್ತು. ಆದರೆ ಹರಾಜಿಗೆ ಇನ್ನೂ ದಿನಗಣನೆ ಇರುವಾಗಲೇ ರಸೆಲ್ ಐಪಿಎಲ್ ನಿವೃತ್ತಿ ಘೋಷಿಸಿದ್ದು, ಇದರ ಬೆನ್ನಲ್ಲೇ ಇಂದು ಗ್ಲೇನ್ ಮ್ಯಾಕ್ಸ್ವೆಲ್ 2026ರ ಐಪಿಎಲ್ ಟೂರ್ನಿಯಿಂದ ಹೊರಗುಳಿಯುವ ಆಯ್ಕೆಯನ್ನು ಮಾಡಿದ್ದಾರೆ. ಈ ಕುರಿತು ಮ್ಯಾಕ್ಸ್ವೆಲ್ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ಇಂಡಿಯನ್ ಪ್ರೀಮಿಯರ್ ಲೀಗ್ನ 19ನೇ ಆವೃತ್ತಿಯ ಮಿನಿ ಹರಾಜಿಗಾಗಿ ಬರೋಬ್ಬರಿ 1355 ಆಟಗಾರರು ಹೆಸರು ನೋಂದಾಯಿಸಿಕೊಂಡಿದ್ದಾರೆ. ಈ ಆಟಗಾರರ ಪಟ್ಟಿಯಲ್ಲಿ ಆಸ್ಟ್ರೇಲಿಯಾದ ಪ್ರಮುಖ ಆಲ್ರೌಂಡರ್ ಗ್ಲೇನ್ ಮ್ಯಾಕ್ಸ್ವೆಲ್ ಹೆಸರು ಕಾಣಿಸಿಕೊಂಡಿಲ್ಲ. ಅಂದ್ರೆ ಈ ಬಾರಿಯ ಹರಾಜಿಗಾಗಿ ಗ್ಲೇನ್ ಮ್ಯಾಕ್ಸ್ವೆಲ್ ಹೆಸರು ರಿಜಿಸ್ಟರ್ ಮಾಡಿಕೊಂಡಿಲ್ಲ. ಕಳೆದ ಸೀಸನ್ನಲ್ಲಿ ಪಂಜಾಬ್ ಕಿಂಗ್ಸ್ ಪರ ಕಣಕ್ಕಿಳಿದಿದ್ದ ಮ್ಯಾಕ್ಸ್ವೆಲ್ ಗಾಯಕ್ಕೊಳಗಾಗಿ ಅರ್ಧದಲ್ಲೇ ಟೂರ್ನಿಯನ್ನ ತೊರೆದಿದ್ರು. ಅಲ್ಲದೆ ಈ ಬಾರಿ ಪಂಜಾಬ್ ಕಿಂಗ್ಸ್ ಅವರನ್ನ ರಿಟೈನ್ ಮಾಡಿರಲಿಲ್ಲ. ಇದ್ಯಾಗೋ ಗ್ಲೇನ್ ಮ್ಯಾಕ್ಸ್ವೆಲ್ ಈ ಬಾರಿಯ ಹರಾಜಿನಲ್ಲಿ ಅದೃಷ್ಟ ಪರೀಕ್ಷೆ ನಡೆಸಲಿದ್ದಾರೆ ಎನ್ನಲಾಗ್ತಿತ್ತು. ಆದ್ರೀಗ ಹೊರಬಿದ್ದಿರುವ 1355 ಆಟಗಾರರ ಪಟ್ಟಿಯಲ್ಲಿ ಮ್ಯಾಕ್ಸ್ವೆಲ್ ಹೆಸರು ಕಾಣಿಸಿಕೊಳ್ಳದಿರುವುದು ಅಚ್ಚರಿಗೆ ಕಾರಣವಾಗಿದೆ. ಕಳೆದ ಸೀಸನ್ನಲ್ಲಿ ಪಂಜಾಬ್ ಕಿಂಗ್ಸ್ ಪರ 7 ಪಂದ್ಯಗಳಲ್ಲಿ ಕಣಕ್ಕಿಳಿದಿದ್ದ ಗ್ಲೇನ್ ಮ್ಯಾಕ್ಸ್ವೆಲ್ ಕಲೆ ಹಾಕಿದ್ದು ಕೇವಲ 48 ರನ್ಗಳು ಮಾತ್ರ. ಹಾಗೆಯೇ ಒಟ್ಟು 13 ಓವರ್ಗಳನ್ನ ಎಸೆದಿದ್ದ ಕೇವಲ 4 ವಿಕೆಟ್ ಕಬಳಿಸಲಷ್ಟೇ ಶಕ್ತರಾಗಿದ್ರು. ಹೀಗಾಗಿಯೇ ಈ ಬಾರಿ ಪಂಜಾಬ್ ಕಿಂಗ್ಸ್ ಅವರನ್ನ ಬಿಡುಗಡೆ ಮಾಡಿತ್ತು. ಹಲವಾರು ಮರೆಯಲಾಗದಂತಹ ಐಪಿಎಲ್ ಆವೃತ್ತಿಗಳ ಬಳಿಕ ನಾನು ಈ ಬಾರಿಯ ಆವೃತ್ತಿಯಲ್ಲಿ ಭಾಗವಹಿಸದೇ ಇರಲು ನಿರ್ಧರಿಸಿದ್ದೇನೆ. ಇದೊಂದು ದೊಡ್ಡ ನಿರ್ಧಾರವಾಗಿದ್ದು ಐಪಿಎಲ್ ನನಗೆ ಕೊಟ್ಟ ಎಲ್ಲವನ್ನ ಗೌರವಿಸಿದೆ. ಈ ನಿರ್ಧಾರ ಮಾಡಿದ್ದೇನೆ. ಐಪಿಎಲ್ ನನ್ನನ್ನು ಓರ್ವ ಕ್ರಿಕೆಟಿಗನಾಗಿ ವಿಶ್ವ ಮಟ್ಟದ ಆಟಗಾರರ ಜೊತೆ ಆಟವಾಡಿದ್ದಕ್ಕೆ, ಅತ್ಯುತ್ತಮ ಫ್ರಾಂಚೈಸಿಗಳನ್ನ ಪ್ರತಿನಿಧಿಸಿದ್ದಕ್ಕೆ ಹಾಗೂ ಸಾಟಿಯೇ ಇಲ್ಲದ ಅಭಿಮಾನಿಗಳ ಮುಂದೆ ಆಟವಾಡಿದ್ದು ನನ್ನ ಅದೃಷ್ಟ. ಭಾರತದಲ್ಲಿನ ನೆನಪುಗಳು, ಸವಾಲುಗಳು ಹಾಗೂ ಶಕ್ತಿ ನನ್ನಲ್ಲಿ ಎಂದಿಗೂ ಮಾಸದೆ ಹಾಗೆಯೇ ಉಳಿದಿಯಲಿ. ಹಲವಾರು ವರ್ಷಗಳಿಂದ ನನ್ನನ್ನು ಬೆಂಬಲಿಸುತ್ತಿರುವುದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಎಂದು ಮ್ಯಾಕ್ಸ್ವೆಲ್ ಬರೆದುಕೊಂಡಿದ್ದಾರೆ. ಒಟ್ನಲ್ಲಿ ಇದೀಗ ಡಿಸೆಂಬರ್ 16ರಂದು ನಡೆಯಲಿರುವ ಐಪಿಎಲ್ ಮಿನಿ ಆಕ್ಷನ್ಗಾಗಿ ರಿಜಿಸ್ಟರ್ ಮಾಡಿಕೊಂಡಿರುವ 1355 ಆಟಗಾರರ ಪಟ್ಟಿ ಹೊರಬಿದ್ದಿದ್ದು, ಈ ಪಟ್ಟಿಯಲ್ಲಿ ಗ್ಲೇನ್ ಮ್ಯಾಕ್ಸ್ವೆಲ್ ಹೆಸರು ಕಾಣಿಸಿಕೊಂಡಿಲ್ಲ. ಇದರೊಂದಿಗೆ ಮುಂಬರುವ ಐಪಿಎಲ್ ಹರಾಜಿನಲ್ಲಿ ಮ್ಯಾಕ್ಸ್ವೆಲ್ ಹೆಸರು ಕಾಣಿಸಿಕೊಳ್ಳುವುದಿಲ್ಲ ಎಂಬುದು ಖಚಿತಪಡಿಸಲಾಗಿದೆ ಎಂದು ಕೇಳಿ ಬರ್ತಿದೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ.